ಶಿಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೊಸ್ಕೆ. ಶಿಕ್ಷಕರೇ, ನಾನು ನಿಮಗೆ ಹೇಳಿದಾಗೆ ಮೂರನೇ ಥರದ ಪುಡಿ ಅಥವಾ ಕೂಟಿನ ಪುಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಒಂದು ಪಾವು ಕೊತ್ತಂಬರಿ ಬೀಜ, ಇಲ್ಲ ಅರ್ಧ ಪಾವು ಕೊತ್ತಂಬರಿ ಬೀಜದ ಪುಡಿ, 1.5 ಹಿಡಿ ಮೆಣಸಿನಕಾಯಿ, 2 ಸ್ಪೂನು ಇದು ಮೆಣಸಿನ ಕಾಳು, ಸ್ವಲ್ಪ 1-2 ಕಾಳು ಜಾಸ್ತಿ ಇದ್ರೂ ಪರವಾಗಿಲ್ಲ, ಮೆಂತ್ಯ 2 ಸ್ಪೂನು, ಉದ್ದಿನ ಬೇಳೆ ಒಡ ಹಿಡಿ ಹಾಗೂ ಜೀರಿಗೆ ಹಾಕ್ತಾ ಇದ್ದೀವಿ. ಇದೊಂದೇ ಇದು ಸ್ಪೆಷಾಲಿಟಿ. ನಾನು ಆಲ್ರೆಡಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ತುಂಡು ಮಾಡಿದ್ದು ನಾನು ಹುಟ್ಟಿದ್ದೇನೆ. ಇದು ಘಾಟ್ ಆಗಬಾರ್ದು ಅಂತ ಎಣ್ಣೆ ಹಾಕೋತಾರೆ, ಆಲ್ರೆಡಿ ಹೇಳಿದ್ದೇನೆ. ಇದಕ್ಕೆ ಲಾಸ್ಟ್ ರೌಂಡಲ್ಲಿ 1 ರೌಂಡ್ ಧನಿಯಾ ಪುಡಿನ ಹಾಕಿ ಒಂದು ಸುತ್ತು ಕೂಡಿಸ್ಬಿಡ್ತೇನೆ. ಇದನ್ನ ಈ ಕಡೆ ಇಟ್ಕೊಳ್ಳೋಣ. ಈ ಕೂಟಿನ ಪುಡಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಇನ್ನೊಂದು ಇದಕ್ಕೆ ಕೊಬ್ಬರಿ ಮಿಕ್ಸ್ ಮಾಡ್ತಾರೆ. ನೀವು ಬೇಕಾದ್ರೆ ಕೊಬ್ಬರಿ ತುರಿನೂ ತುರ್ಕೊಂಡು ಇದನ್ನು ಹುರ್ಕೊಡೋದಾಗಲೇ 1 ರೌಂಡ್ ಬಿಸಿ ಮಾಡಿಕೊಂಡು ಮಿಕ್ಸಿ ಮಾಡೋ ಹಾಕ್ಕೋಬೋದು. ಬಟ್ ನಾನು ಇದನ್ನು ಕೊಬ್ಬರಿ ಸ್ವಲ್ಪ ಫ್ಯಾಟ್ ಅದರಿಂದ ನಾನು ಸ್ವಲ್ಪ ಡಯಟ್ ಮಾಡ್ತಾ ಇರೋದ್ರಿಂದ ಅದನ್ನು ಕೊಬ್ಬರಿ ತುರಿ ಹಾಕ್ತಾ ಇಲ್ಲ. ಈಗ ನಾನು ಮಾಮೂಲಿಯಾಗಿ ಬಾಂಡ ಇಟ್ಕೊತೇನೆ ಮಿಕ್ಕಿದ ಐಟಮೆಲ್ಲ ಹುರ್ಕೊಳ್ಳೋಕ್ಕೆ. ಸ್ವಲ್ಪ ಬಿಸಿ ಆಗಬೇಕಿದು, ಅಲ್ಲಿವರೆಗೂ ಇದನ್ನು ಸುತ್ತಾಡಿಸ್ತಿರ್ಬೋದು. ಶಿಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬ್ರಾಹ್ಮಿ ಅಕಾಡೆಮಿಕ್ ಟ್ರಸ್ಟಲ್ಲಿ ಹ್ಯಾಂಡ್ ರೈಟಿಂಗ್ ಕ್ಲಾಸಸ್, ವೆಜಿಕ್ ಮ್ಯಾಥ್ಸ್ ಕ್ಲಾಸಸ್, ಮೆಂಟಲ್ ಮ್ಯಾಥ್ಸ್ ಕ್ಲಾಸಸ್, ಕನ್ನಡ ಕ್ಲಾಸಸ್, ಸೈನ್ಸ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೇನೆ. ಟೀಚರ್ಸ್ಗೂ ಸಹಿತ ಟ್ರೈನಿಂಗ್ ಕೊಡ್ತೇವೆ, ಮಕ್ಕಳಿಗೂ ಸಹಿತ ಆನ್ಲೈನ್ ಕ್ಲಾಸ್ ತೊಗೋತೇವೆ. ಇಂಟ್ರೆಸ್ಟ್ ಇರೋರು ನಮ್ಮನ್ನು 7019999492ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇದು ಸ್ವಲ್ಪ ಬಿಸಿಯಾಗಿದೆ. ಫಸ್ಟ್ ಹಾರ್ಡೆಸ್ಟ್ ಆಗಿರೋ ಮೆಂತ್ಯ ಹಾಕೊಳ್ಳೋಣ. ಮೆಂತ್ಯನೂ ನೀವು ಎಷ್ಟು ಮೆಣಸಿನಕಾಳು ತೊಗೋತೀರೋ ಅಷ್ಟೇ ಮೆಂತ್ಯ ತೊಗೊಳ್ಳಿ. ಕೂಟಿನ ಪುಡಿ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಅದಕ್ಕೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಕಡಿಮೆ ತೊಗೊಂಡು ಮೆಣಸಿನ್ಕಾಳು ಜಾಸ್ತಿ ತೊಗೊಳ್ಳೋರು ಇದ್ದಾರೆ. ನಾನು ಅದೇ ಅಳತೆ 2 ಮೆಣಸಿನ್ಕಾಳು ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಕಲರ್ ಚೇಂಜ್ ಆಗ್ತಾ ಇದೆ ಮೆಂತ್ಯದ್ದು ಲೈಟಾಗಿ. ಈಗ ನೆಕ್ಸ್ಟು ಉದ್ದಿನ ಬೇಳೆ ಹಾಕ್ಕೋತೇನೆ. ಇದೆಲ್ಲ ಆರ್ಗ್ಯಾನಿಕ್, ನಮ್ಮ ಶಾಪ್ ತಾನೆ, ಸಾಧ್ಯವಾದಷ್ಟು ಆರ್ಗ್ಯಾನಿಕ್ಕೇ ತೊಗೊಂಡಿದ್ದೇವೆ. ದಪ್ಪ ತಳದ ಬಾಂಡೆಯಲ್ಲೇ ಹುರಿಬೇಕು. ಇದು ಸೌಟು ಉದ್ದ ಇರಬೇಕು, ಇಲ್ಲಾಂದ್ರೆ ಶಾಖ ತಗಲುತ್ತೆ ನಮಗೆ. ಈ ಥರದ ಪ್ರಿಕಾಷನ್ಸ್ ಎಲ್ಲ ನೀವು ತೊಗೋಬೇಕು. ಇದೆಲ್ಲ ನಮ್ಮ ಮುತ್ತಜ್ಜನ ಕಾಲದಲ್ಲಿ ಮಾಡ್ತಿದ್ದಿದ್ದು. ಆ್ಯಕ್ಚುಲಿ ಕೂಟು ಅಂತ ನಾವಾಗೆಲ್ಲ ಇರಲಿಲ್ವಂತ ಅಷ್ಟೊಂದು. ಈ ನಡುವೆ ಅಡುಗೆಯವರಿಂದ ತರಕಾರಿನೆಲ್ಲ ಹಾಕಿ ಮಾಡೋದು ಬಂದಿದೆ. ಈ ಮೇಲೋಗ್ರ ಅಂತಾರೆ, ಅಂದರೆ ತೊಬೆ, ತರಕಾರಿ ಎಲ್ಲ ಹಾಕಿ ಖಾರದ ತೊಬೆ ಮಾಡೋದು, ಖಾರದ ಪುಡಿ ಹಾಕಿ. ಅದಕ್ಕೆ ಸಮಾನಾಂತರವಾಗಿ ಈ ಕೂಟಿನ ಪುಡಿನೂ ಬಂದಿರಬಹುದು, ಸ್ವಲ್ಪ ತಮಿಳುನಾಡು ಇನ್ಫ್ಲೂಯೆನ್ಸಿಂದ ಅಂತ ನನಗೆ ಅನಿಸುತ್ತೆ. ಮೆಂತ್ಯ ಫುಲ್ ಆಯಿತು, ಉದ್ದಿನ ಬೇಳೆನೂ ಹೆಚ್ಚು ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಜೀರಿಗೆ ಹಾಕೋದೆ ಒಂದು ಹೆಚ್ಚುಗಾರಕ್ಕೆ, ಘಮಕ್ಕೋಸ್ಕರ, ಅಂದರೆ ಸ್ಮೆಲ್ಗೋಸ್ಕರ ಆಗ್ತಾ ಇದೆ. ಇವಾಗ ಇಮಿಡಿಯೇಟಾಗಿ ಮೆಣಸಿನಕಾಳು ಹಾಕ್ಕೊಳ್ಳೋಣ. 1-2 ರೌಂಡ್ ಕೂಡಿಸೋಷ್ಟರಲ್ಲಿ ಇದು ಆಗುತ್ತೆ. ಸೊ ವೀಕ್ಷಕರೇ, 1 ಪಾವು ಧನಿಯಾ, 1.5 ಹಿಡಿ ಮೆಣಸಿನಕಾಯಿ, 2.5 ಸ್ಪೂನು ಮೆಣಸಿನಕಾಳು, 2.5 ಸ್ಪೂನ್ ಮೆಂತ್ಯ, 2 ಸ್ಪೂನು ಅಥವಾ 2.5 ಸ್ಪೂನು ಜೀರಿಗೆ ಹಾಗೂ 1 ಒಳ ಹಿಡಿ ಉದ್ದಿನ ಬೇಳೆ. ಬೇಕಾದರೆ ಕೊಬ್ಬರಿ ತುರಿ ಒಂದು ಅರ್ಧ ಕಪ್ ಅಥವಾ 1 ಕಪ್ನ ನೀವು ಹುರ್ಕೊಂಡು ರೋಸ್ಟ್ ಮಾಡಿಕೊಂಡು ಕಡೆಯಲ್ಲಿ ಎಲ್ಲ ಸೇರಿ ಮಿಕ್ಸಿ ಮಾಡಿದ್ರೆ ಮುಗೀತು. ಮಿಕ್ಸಿ ಮಾಡಿ ನೀವು ಡಬ್ಬಿಗೆ ತುಂಬಿಡೋಕ್ಕೆ ಮುನ್ನ ಯಾವುದನ್ನೇ ಆಗಲಿ ಮಿಕ್ಸಿ ಮಾಡಿದ್ಮೇಲೆ ಸ್ವಲ್ಪ ಆರಬೇಕು, ಅದು ರೂಮ್ ಟೆಂಪರೇಚರ್ಗೆ ಬರಬೇಕು. ಅದಕ್ಕೆ ಒಂದು ಅಗಲವಾದ ಪಾತ್ರೆಯಲ್ಲಿ ಇಲ್ಲ ತಟ್ಟೆನಲ್ಲಿ ಹಾಕಿ ಹರಡಿ ಸಂಪೂರ್ಣವಾಗಿ ತಣ್ಣಗಾದ ನಂತರ ನೀವು ಹಾಕ್ಕೋಬೋದು. ಡಬ್ಬಿಗೆ ಗಾಳಿ ಆಡದಂತೆ ತುಂಬಿಸಿ ಗಟ್ಟಿಯಾಗಿ ಕಟ್ಟಿ ಇಟ್ಕೋಬೋದು. ವೀಕ್ಷಕರೇ, ಈಗ ನೋಡ್ತಾ ಇದ್ದೀರಲ್ಲ, ಇದು ಮಿಕ್ಸಿ ಮಾಡಿರೋಂತಹ ಕೂಟಿನ ಪುಡಿ. ಇದಕ್ಕೇನು ಕರಿಬೇವು ಸೊಪ್ಪು ಬೇಕಿಲ್ಲ ಹಾಕೋದು. ಇಂಟ್ರೆಸ್ಟ್ ಇದ್ದರೆ ಮೇಲೆ ಕೂಟಿನ ಪುಡಿ ಹಾಕಿದ್ಮೇಲೆ ತರಕಾರಿ ಜೊತೆ ಮಿಕ್ಸ್ ಮಾಡಿದ್ಮೇಲೆ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೋಬೋದು. ಇದು ಚೆನ್ನಾಗಿ ಆರಿದ ಮೇಲೆ ನೀವು ಗಟ್ಟಿಯಾಗಿ ಗಾಳಿ ಆಡ್ದಂಗಿರೋ ಒಂದು ಡಬ್ಬಿಗೆ ತುಂಬಿಡಿ.
ನಮಸ್ಕಾರ.